ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ನನ್ನ ಪಾರ್ಟ್ 3 ವಿಡಿಯೋ. ಇದ್ರಲ್ಲಿ ನನ್ನ ಫ್ಯಾನ್ ತೊಗೊಂಡ ಏನು ಅಂತೇಳಿ ನೀವು ಕಂಪ್ಲೀಟಾಗಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಯಾವ ರೀತಿ ನಾನು ತೊಗೊಂಡಿರೋ ಇದೆ ಅದನ್ನು ಯಾವ ರೀತಿ ಆಪ್ರೇಟ್ ಮಾಡೋದು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ನಾನು ಇಂಡಿಯಾದಲ್ಲಿ ತುಂಬಾ ಫ್ಯಾನ್ಗಳನ್ನ ನೋಡಿದ್ದೀನಿ, ಬಟ್ ಇಂಡಿಯಾದಲ್ಲಿ ಇರೋ ಥರ ಆಲ್ಮೋಸ್ಟ್ ಇದು ಫಸ್ಟ್ ನನಗೆ ಎಕ್ಸ್ಪೀರಿಯೆನ್ಸ್. ಇಲ್ಲಿ ಈ ಥರ ಒಂದು ಫ್ಯಾನ್ ನೋಡಿ ನನಗೆ ರಿಯಲಿ ಶಾಕ್ ಆಯಿತು. ಅದಾದಮೇಲೆ ನನಗೆ ಇದನ್ನು ಆಪ್ರೇಟ್ ಮಾಡೋ ಒಂದು ಇದನ್ನು ತೋರಿಸಿದ ಮೇಲಂತೂ ಅದು ಗಾಳಿನೇ ಬರ್ತಾಯಿಲ್ಲ. ಎಷ್ಟು ಆಪ್ರೇಟ್ ಅವ್ರು ಮಾಡ್ತಾಯಿದ್ದಾರೆ, ಬಟ್ ಅದರಿಂದ ನನಗೆ ಗಾಳಿ ಬರ್ತಾಯಿದೆ ಅಂತೇಳಿ ಅನ್ನಿಸ್ತಾ ಇಲ್ಲ. ನೀವು ನೋಡಿ ಕೆಳಗಡೆ ಅವರು ಇವಾಗ ಆಪ್ರೇಟ್ ಮಾಡ್ತಿರೋದು ಟೈಮ್ನ ಅಡ್ಜಸ್ಟ್ ಮಾಡ್ಕೋಬೋದು. 1 ಅವರ್ವರೆಗೂ ಮಾತ್ರ ಫ್ಯಾನ್ ಓಡಬೇಕು, ಅಂದರೆ ಫ್ಯಾನು ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು, ಇಲ್ಲ 2 ಅವರ್ ಆಗಬೇಕಂದ್ರೆ ಅಡ್ಜಸ್ಟ್ ಮಾಡ್ಬೋದು. ಮೇಲ್ಗಡೆ ಇರೋದು ಸ್ಪೀಡ್ ಬೇಕಾ ಇಲ್ಲ ಸ್ಪೀಡ್ ಬೇಡವಾ ಅನ್ನೋ ಒಂದು ಆಪ್ಷನ್ ಆಗಿರುತ್ತೆ. ಅದರ ಮಧ್ಯೆ ಒಂದು ವೈಟ್ ಕಲರ್ ಬಟನ್ ಇರುತ್ತೆ, ಮಧ್ಯದಲ್ಲಿ ಚಕ್ರ ಇದೆಯಲ್ಲ, ಚಕ್ರ ಥರ ಇದೆಯಲ್ಲ ಅದು ಕೂಡ ಸುತ್ತುತ್ತೆ. ಅದು ಸುತ್ತಬೇಕಾ ಬೇಡವಾ ಅನ್ನೋದಕ್ಕೆ ಮಧ್ಯದಲ್ಲಿರೋ ಒಂದು ಬಟನ್ ಕೂಡ ಹಾಕಿದ್ದಾರೆ. ನನಗೇನೋ ಇದೆಲ್ಲ ವೇಸ್ಟ್, ಯಾಕಂದರೆ ಗಾಳಿ ಬೀಸಿದ್ರೆ ಸಾಕಾಗಿರುತ್ತೆ. 1 2 3 ಅಂತೇಳಿ ಒಂದು ಅಡ್ಜಸ್ಟ್ ಬಟನ್ ಕೊಟ್ಟರೆ ಸಾಕು, ಯಾಕೆ ಟೈಮ್ ಸೆಟ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗುತ್ತೆ. ಎನಿವೇಸ್, ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್. ಈ ರೀತಿ ನಾನು ಫ್ಯಾನ್ ನೋಡಿರೋದು. ನೀವು ಇದೇ ಥರ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ, ಇದೇ ಥರ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.